ಸರಿದ ಬುತ್ತಿ ತಗೊಂಡು ಎತ್ತ ಹೊಂಟಿ ಅಪ್ಪ ಗೌಡ್ರು ಹೊಲಕ್ ಹೊಂಟೀನಿ. ಥೋಡಿನ ಇನ್ನೊಂದ ಶನಿ ಬಾಯಿಂದ ಅಪ್ಪ ಅಂತ ಕೇಳಕ್ ಆಗೋದಿಲ್ಲ. ಇನ್ನೊಮ್ಮೆ ಶನಿ ಬಾಯಿಂದ ಕರಿಬೇಡ. ಅಪ್ಪ ಅಂತ ಇದೇ ವೇಳೆ ಜನ್ಮ ಕೊಟ್ಟವ್ರು ನೀವು. ಜನ್ಮ ಕೊಟ್ಟವ್ರು ಜನ್ಮ ಕೊಟ್ಟು ನಿಮ್ಮ ಅವನ ಕುಂದುಂಡಿನ ತಗೊಂಡ್ಬಿಟ್ಟಲ್ಲ. ಅಪ್ಪ ಏನ್ ಮಾಡ್ಲಪ್ಪ, ಅವನ ಹಣಿ ಬರಣ ಅಷ್ಟಿರ್ತ. ನಾನು ನೀನು ಏನ್ ಮಾಡೋದೀಗ? ನೀನು ಭೂಮಿಗೆ ಬಂದ್ಬಿಟ್ಟಿ, ಬಂದವತ್ತ ನಿಮ್ಮವ್ವನ ಭೂಮಿಯಿಂದ ಎಲ್ಲರಿಂದ ದೂರ ಮಾಡಿಬಿಟ್ಟಿ. ನಿಮ್ಮವ್ವನ ಬಲಿ ತಗೊಂಡ್ಬಿಟ್ಟಿ, ನೀನು ಭೂಮಿಗೆ ಬಂದ್ಬಿಟ್ಟಿ. ನಾ ಏನ್ ಮಾಡ್ಲಪ್ಪ, ಅವಾರ ಮೇಲಿಂದ ಬಲಿ ತಗೊಂಡ್ಬಿಟ್ಟಿ ಅಂತೇಳಿ ನನ್ ಮನ್ಸಿಗೆ ನೋವು ಮಾಡ್ಬೇಡಪ್ಪ. ನೀ ಹುಟ್ಟುತ್ತೇನ ನನ್ನ ಮನಸ್ಸನ್ನ ಕಳ್ಕೊಂಡ್ಬಿಟ್ನಿ. ನೀ ಹುಟ್ಟದ ಇದ್ರ ನನ್ನ ಹೆಂಡತಿ ಇನ್ನೂ ಬದುಕ್ತಿದ್ಲು ಏನೋ. ಮ್ಯಾಲ ಅವಾರ ಸವಿ ನಾನಾ ಕಾರಣ ಅಂತೇಳಿ ಚುಚ್ಚಿ ಕೇಳ್ತಿರ್ಲ, ನನಗೂ ಸಾಯೋಕಾಗ್ತದ ನೋಡಿ. ಅಂದ್ರ ನೀ ಎಲ್ಲಿ ಸಾಯ್ತೀನಿ? ಇನ್ನೂ ಎಷ್ಟು ಜನ ಬಲಿತೋತು ಏನೋ. ನೀನು ಅಂತ ಶನಿದ್ರದಿ ಅಂತ ದರಿದ್ರದಿ. ಹೌದಪ್ಪ, ನಾ ಸಿನಿ ದರಿದ್ರ ಅರಿಷ್ಟ. ಎಷ್ಟಂತಿ ಅಣ್ಣನ ಮದಿ ಆಗ್ತಕ ಈ ಮನ್ಯಾಗ ಇರ್ತನ. ಮದಿವೆ ಆದ್ಮೇಲೆ ಅವಂದ ನಾ ಮನಿ ಬಿಟ್ಟು ಹೋಗ್ಬಿಡ್ತೀನಿ ತಗೋ. ನಿಮ್ಮ ಅಣ್ಣನ ಹೆಸರು ಎತ್ತಬೇಡಿ. ಅವ ಬಂಗಾರ ಇದ್ದಂಗ, ಬಂಗಾರ ಚಿನಿ ಇದ್ದಂಗ ಅವ. ಮಗ ಅಂತಂದ್ರ ಒಬ್ಬ. ನನ್ನ ಉಸಿರು ಇರೋದಕ್ಕ ನೀನ ಹಾಕಲ್ಲ ಮತ್ತಿನ್ನಿಲ್ಲಪ್ಪ. ಏನೋ ರೊಟ್ಟಿ ಗಂಟು ಬಾಳ ಕಾಣ್ತಲ್ಲ. ಇವತ್ತ ಕೆಲಸ ಬಾಳ ಐತಪ್ಪ. ಇದ್ದಿದ ತಗೋ ರೊಟ್ಟಿ ಎಲ್ಲ ಕಟ್ಕೊಂಡ್ ಹೊಂಟೀನಿ. ಅದಕ್ಕ ಕಾಣ ನನಗ ರೊಟ್ಟಿ ಗಂಟು ಕಟ್ಕೊಂಡಿಲ್ಲ. ಇನ್ನು ಹೊಂಟು ಹೋಗ್ಬಿಡ್ನಿ. ಇನ್ನು ದರಿದ್ರ ಮುಖ ನಮಗ ತೋರಿಸ್ಬೇಡ. 4 ದಿವಸ ಮಟ್ಟ ಹಾಕಿ ರೊಟ್ಟಿ ಮಾಡಾಕಿ ಬಡೋದಿಲ್ಲ. ಸರಿತಿಲ್ಲ? ಹೋಗ್ಬಿಡ್ನಿ. ನಮಸ್ಕಾರ ರೀ. ಬಸಪ್ಪನ ಆರಾಮಂತ್ರಿ? ಇಲ್ಲೇ ಥಿಯೇಟರ್ದಾಗ್ರಿ ಮೂವಿ ನೋಡಕ್ ಹೊಂಟಿದ್ನಿ. ಭಕ್ತ ಪ್ರಹ್ಲಾದ ಮೂವಿ ನೋಡಕಂತ್ರಿ. ಭಕ್ತ ಪ್ರಹ್ಲಾದ ನಾವು ನೋಡಿವಿ. ನೋಡ್ರಿ ನೀವು ನೋಡಿದ್ರಿ? ನೀವು ನೋಡಿದ್ರಿ? ನಾಟಕ ನೋಡ್ ಗೀಳಿತ್ತಂತ ಹೌದ್ರಿ? ನಾಟಕ ಮಾಡಿ ಡೈಲಾಗ್ ಹೇಳ್ತೀವಿ ಮಾಡಿ ಭಕ್ತ ಪ್ರಹ್ಲಾದ ಡೈಲಾಗ್ ಬರ್ತಲ್ರಿ. ಹೇಳ್ರಿ, ನಮ್ಗೆ ನೋಡ್ರಿ ಒಂದಲ್ಲ ಹೇಳ್ರಿ. ನಾನು ಕಶ್ಯಪ ಬ್ರಹ್ಮಣ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮಣ ಮೊಮ್ಮಗ, ವಿರಾಟನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಪಾತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾಲ್ಗಡೆಯಲ್ಲಿ ತುಳಿಬಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆತ್ತುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಸೃಷ್ಟಿಗೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವ ಭಾಗ. ಎಕ್ಕಸ್ಥಿತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿ. ಎಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಶ್ರೀ ಇದೊಂದು ಬದುಕೆ, ಇದೊಂದು ಜನ್ಮವೇ. ಎಂಥ ದುರ್ವಿಧಿ, ಎಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದು ಕೊಂಡರೆ ಅದಾವ ಶಕ್ತಿ ನನ್ನನ್ನು ತಲೆತಗ್ಗಿಸುವಂತೆ ಮಾಡಲಿ. ಅದಾವ ಶಕ್ತಿ ಅವನಿಗೆ ಸಾವು ಬರುವಂತೆ ತಳ್ಳಿರಿ. ಅವನೇ ಆ ದುಷ್ಟನೇ, ಆ ನನ್ನ ಕುಲ ವೈರ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ನಡೆಯಲವೋ ಹರಿ, ಕಬಡ್ಡಿ, ವೈದಿಕ. ನನ್ನ ಮಗಳ ಹೃದಯಾಂತರವನ್ನು ಹೊಕ್ಕು ಅವಳ ತಲೆಯನ್ನು ಕೆಡಿಸಿ ಮನವನ್ನಂತೆ ಆಡಿಸುತ್ತಿರ್ಲಿಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳ ಮಾವನೆಯನ್ನು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ವಾ ಏನ್ರಿ ಅಣ್ಣವ್ರ ಅಭಿನಯಿತಾರ, ನಿಮ್ದು ಅಭಿನಯ ಆಯ್ತಾ? ಅಣ್ಣವ್ರನ್ನು ಜಬರ್ದಸ್ತ್ ಆಕ್ಟಿಂಗ್ ಮಾಡ್ಯಾರ್ರಿ. ಅದ್ರಾಗು ಅಪ್ಪು ಸರ್ ಅವರು ಚಿಕ್ಕವರಿದ್ದಾಗಿ ಅವ್ರ ಅಭಿನಯ ನೋಡಕ್ರಿ, ಅವ್ರ ಮೂನಾಗಿ ನೋಡಕ್ರಿ ಭಾಳ ಚಂದ್ರಿ. ಅದಾಗ ಸರ್ ಅಪ್ಪು ಸರ್ ಅಂಡ್ ಡಾಕ್ಟರ್ ರಾಜ್ಕುಮಾರ್ ಸರ್ ಸಪಾಟಾಗಿ ಚಂದ ಹೇಳ್ರಿ. ಆಯ್ತು, ಯಾಕಂದ್ರೆ ನಾನು ಅಷ್ಟು ಅಲ್ಲೇ ಮೂವಿ ನೋಡಿ ಬರ್ತೇನೆ ಹೇಳಿದ್ರಿ. ಆಯ್ತು ನಡ್ತೀನಿ. ನಿಮ್ಮ ಮುತ್ತು ಇದಕ್ಕೆ ಏನೇನ್ರಿ ಪರಕ ಏನನ್ರಿ? ಆಯ್ತು ನಡ್ತೀನಿ ತೋರಿ. ಮತ್ತೆ ನಮಸ್ಕಾರ. ಆಯ್ತು, ನಮಸ್ಕಾರ. ಬೇರಣ್ಣ ಹೋಗಿ ಅಲ್ಲಿ ಮುತ್ತನ್ನು ಕರ್ಕೊಂಬಾಟ.
ಇದು ಗೌಡ್ರ ಕರ್ಯಾದರು ಏನ್ ಮಾಡತ್ತಿ ಬರ್ರಿ ಬರ್ರಿ ಏ ಮುಟ್ಟು ಗೌಡ್ರ ಕರ್ಯಾತಾರು ಬಾರೋ ಗೌಡ್ರ ಬಂದಾರ ಬಾರೋಪ್ಪ ನಾನು ಕೂಡ ಹೋಗ್ಬೇಕಂತ ಹೇಳ್ತಾ ಇದ್ದಾರೋ ಬಾರೋ ಏ ಇರೋಣ ನೀವು ಸ್ವಲ್ಪ ಅಲ್ಲಿ ಮನೆಗೆ ಹೋಗು ಗೌಡ್ ಹೊಲ್ದಾಗ ಅದಾರ ಅಂತ ಹೇಳಿ ಆಯ್ತಣ್ಣ ಆಯ್ತಣ್ಣ ಈ ಸದ್ಯ ಬರ್ತಾರ ಅಂತ ಹೇಳ್ಬಿಡು ಆಯ್ತಣ್ಣ ಓಕೆ ನಮಸ್ಕಾರ ರೀ ಗೌಡ್ರ ಮತ್ತು ಬೋರ್ ಸ್ಟಾರ್ಟ್ ಆತ ನೋಡು ಬೋರ್ ಚಲೋ ನೋಡಿ ಗೌಡ್ರ ಚಲೋ ಬೇಡ್ರಿ ನೀವ್ ಲೈಟ್ ಬಂದ್ರಿ ಈಗ ಕೆಲಸ ಹೆಂಗ್ ನಡ್ಸಿ ಚಲೋ ಐತ್ರಿ ನೀರ್ ಹತ್ತದ ಲೈಟ್ ಬಂದ್ರಿ ಈಗ ನೀರ್ ಹತ್ತದ ಒಟ್ ನೀರ್ ಕೆಲಸ ನೀ ಮಾಡಾಕತ್ತಿ ಬಿಡ ಮಾಡೇನ್ರಿ ಚಲೋ ಐತ್ರಿ ಸ್ವಲ್ಪ ಕಾಪ ಮಾಡಿದ್ರಿ ಆಯ್ತಾಯ್ತಾ ನಿಮ್ಮ ಮನೆಗೆ ಹೋಗಿದ್ನಪ್ಪ ಹಾ ಏನೇನಪ್ಪ ನಿನ್ಗೆ ಏನೇನು ಅನ್ನಕತ್ತಿದ್ರು ಹಾ ಏನ್ಪ ಯಾಕಷ್ಟು ನೀನ್ ಬೇಕಾದ್ರೆ ಅನ್ನೋದು ಗೊತ್ತಾಗಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇದನ್ನ ಮಾಡ್ತೀವಿ ಹಂಗಾರ ನಿಮ್ಮ ಅಪ್ಪಾರ ನಿನ್ನೇನ ಬೇಯಂಗಿಲ್ಲ ಅಂತಿಲ್ಲ ನೀ ಅದಿಲ್ಲ ಮತ್ತು ಮನಸ್ನ್ಯಾಗ ರಗಡ್ ನೋವು ಇಟ್ಕೋತಿ ಹಾ ಆದ್ರ ಬಕ್ಕದಾಗ ನಗು ತೋರಿಸ್ತಿ ಅದ್ರ ನಿನ್ನಲ್ಲಿ ಇರ್ತಕ್ಕಂಥ ದೊಡ್ಡ ಗುಣ ನೋಡಪ್ಪ ಗೌಡ್ರ ಲಘು ಹಂಚ್ಕೊಳಕ್ ಎಲ್ಲಾರು ಬರ್ತಾರ್ರಿ ಆದ್ರ ನಮ್ ಕಷ್ಟ ಐತಂತ ಸೇರ ನಮ್ಮಂತಕ್ ಯಾರು ಸುಳೆ ಹಂಗೇನ್ರಿ ನೀ ಹೇಳುದ ಕರಿನೇ ಐತಪ್ಪ ಅದಕ್ಕ ಗೌಡ್ರ ನಾ ಯಾವಾಗಿದ್ರು ನಕ್ಕೊಂತ ಇರ್ತೀನ್ರಿ ಹೌದ ಹುಡಿಯ ಬಪ್ಪರೇ ಭಾರಿ ಮಾತು ಹೇಳಿದ್ ನೋಡಪ್ಪ ನೀನು ನಮ್ ಕೆಲ್ಸಕ್ಕೂ ಬರ್ತಿ ನಿಮ್ ಮನಿ ಕೆಲ್ಸನೂ ಮಾಡ್ತೀವಿ ಬಾಳ ಗಟ್ಟಿ ನೋಡಪ್ಪ ನಿಮ್ಮತ್ತು ಬಾಳ ಗಟ್ಟಿ ನೀ ಗೌಡ್ರ ನಾ ಹುಟ್ಟಿದಾಗ ಉಸಿರು ಇರ್ತೈತ್ರಿ ಅದ್ರ ಹೆಸರು ಇರಂಗಿಲ್ರಿ ನಾ ಸತ್ ಮೇಲೆ ಹೆಸರು ಇರತ್ರಿ ಉಸಿರು ಇರಂಗಿಲ್ರಿ ಉಸಿರು ಇದ್ದಾಗ ನಾವ್ ಏನಾರು ಒಳ್ಳೆ ಕೆಲಸ ಮಾಡ್ಕೊಂತಿರ್ಬೇಕ್ರಿ ಗೌಡ್ರ 4 ಮಂದಿ ಬೆಳಕೆ ಇರ್ಬೇಕ್ರಿ ವಾ ಮುತ್ತಿನಂತ ಮಾತಾಡಿ ನೋಡ್ಕೊಂಬತ್ತು ನಿನ್ನ ಮಾತನಾಗ ನಮಗಂತಿ ಹೊಡ್ಸಾಕ ಆಗುನೇ ಇಲ್ಲ ಈ ಉಸಿರು ಈ ದೇಹ ಅಲ್ರಿ ನಾ ಅಪ್ಪ ಕೊಟ್ಟ ಭಿಕ್ಷೆ ರೀ ಅದ ಆದ್ರ ನಿಮ್ಮಂತ ಹಿರಿಯರ ಆಶೀರ್ವಾದ ರೀ ನಿಮ್ಮಪ್ಪ ನಿನ್ನ ಅಷ್ಟು ಬೈತಾರಂದ್ರು ಅವ್ರು ಹೊಟ್ಟೆ ಬಿಟ್ಟು ಕೊಡೋದಿಲ್ಲ ನೋಡ್ ಮತ್ತು ನೀನು ಹೊಟ್ಟೆ ಬಿಟ್ಟು ಕೊಡೋದಿಲ್ಲ ಯಾಕೆ ದುಡ್ದು ಪಗಾರ ಎಲ್ಲ ಅಪ್ಪನ ಕೈಯಾಗ ಕೊಡ್ತೀಯ ಹಂಗಾರ ಇಲ್ರಿ ಗೌಡ್ರ ನಮ್ಮ ಅಣ್ಣನ ಕಡೆ ಕೊಡ್ತೇನ್ರಿ ಅವ ತಗೋದ್ರಿ ಅಂತ ಇಲ್ಲ ಯಾಕೆ ನಿಮ್ಮ ಅಪ್ಪ ನಿಮ್ ಪಗಾರ ಮುಟ್ಟೋದಿಲ್ಲ ನೋಡ್ರಿ ಹಂಗ ಅದಕ್ಕೂ ಪಗಾರ ಮುಟ್ಟಕೊಳ್ಳಿ ಅಂತಾರ ಇಲ್ರಿ ಅವ ಟಜ್ರಾಗ ಇಟ್ಬಿಟ್ಟನ್ರಿ ಮನಿ ಕೆಲ್ಸಕ್ಕೆ ಅಲ್ಲೋ ಇಡ್ತಾನಿಲ್ಲ ನೋಡ ಅವ್ನು ಕೊಡ್ತಾನೋ ಇಡ್ತಾನಿಲ್ಲ ಇಲ್ರಿ ಅವ್ನ ನಾ ದುಡ್ದಿನ ಪಗಾರ ಎಲ್ಲ ಅವ್ನ ಕಡೆ ಕೊಟ್ಬಿಡ್ತೇನ್ರಿ ಅವ ಮನಿ ನಡೆಸ್ತಾನ್ರಿ ಅವ್ರ ಕೈಯಾಗ ಕೊಟ್ಬಿಡ್ತಾನ ಇದ್ ಮಾಡ್ತಾನೆ ಒಟ್ಟ ಅಪ್ಪಗ ಪಗಾರ ಮುಟ್ಟೈತನ ಸಮಾಧಾನ ಮಾಡ್ಕೊಳ್ರಿ ನಾ ದುಡ್ದಿದ್ದೆಲ್ಲ ಪಗಾರ ಅಣ್ಣನ ಕಡೆ ಕೊಡ್ತೇನ್ರಿ ನಾ ಪಗಾರ ಮುಟ್ತೀನಿ ಅನ್ನಂಗ ಅವ್ರಿಗೆ ಅಂಗಡಿ ಇರ್ತದಲ್ಲ ಆಯ್ತಾಯ್ತಾಯ್ತು ಈಗ ಇನ್ನೇನು ಹೊತ್ತಾಕತಿ ನಮ್ಮ ಮನೆಗೆ ಹೋಗಿರ್ತೀನಿ ನೀ ಇದಿಲ್ಲ ಬಂದ್ಬಿಡ ನಾನು ಹೊಲಕ್ಕೆ ಅದನ್ನ ನೋಡ್ಕೊಂಡ ನೀರ್ ಆಗ್ಬಿಟ್ಟೇನ್ರಿ ಸರ್ ಯಾಕೋ ಅಭಿಷೇಕ ನಾ ಇಲ್ಲೇ ಪಾಪ ಅಚ್ಚ ಕಡೆ ಮನೆಯಲ್ಲಿ ನೋಡಿನಪ್ಪ ಇದ್ದಕ್ಕೆಲ್ಲ ಈ ಮನೆಯಲ್ಲಿ ಇರ್ಬೋದು ಅಂತ ನೋಡೋದು ಬನ್ನೆಪ್ಪ 8 ದಿವಸ ಆಗಿತ್ತಪ್ಪ ಮನೆ ಸ್ವಚ್ಛ ಮಾಡಕತ್ತಿದ್ವು ಅದರ ಸಲುವಾಗಿ ಆ ಶನಿ ಬಂದು ಹೋಗಿತ್ತು ಅದಕ್ಕೆ ಅದು ಸ್ವಚ್ಛ ಮಾಡಕತ್ತಿದ್ವು ಯಾಕಪ್ಪ ಬೆಳೆ ಮಳೆ ತಮ್ಮ ಮನೆಗೆ ಶನಿ ಅಂತೀಯ ಶನಿ ಅನ್ನೋದು ಮತ್ತೆ ಅನ್ನೋದೈತಪ್ಪ ನಿಮ್ ತಮ್ಮ ಸುದ್ದಿ ಬಿಟ್ಬಿಡು ಮತ್ ನಿನಗೆ ಏನ್ ಹರ್ಕತ್ತಾಗೈತಿ ಅಪ್ಪ 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 ಅಂತ ಯಾಕೆ ರಾಗ ಹೇಳಕತ್ತಿ ಏನ್ ಬೇಕಾಗೈತಿ ಹೇಳು ಸ್ವಲ್ಪ ಹೊಕ್ಕ ಬೇಕಾಗಿತ್ತಲ್ಲಪ್ಪ ರೊಕ್ಕ ಅಂತ ಯಾಕಂತೀನಿಪ್ಪ ಏನು ಇಡೀ ಆಸ್ತಿನ ನೀವು ಕೈಗಿಟ್ರೆ ಬಂದೈತಿ ರೈತರಿಗೆ ಕಿಲಿ ಕೈನ ನಿನ್ ಕೈ ಕೊಡ್ತಾನ ನೀ ಏನಾಯ್ತು ನೋಡು ನಿನಗೆ ಅಷ್ಟು ರೊಕ್ಕ ಅರ್ಜಿ ಹಾಕಿಲ್ಲ ಅದ್ರ ಸಲುವಾಗಿ ನಾ ರೊಕ್ಕ ಬೇಕಾಗಿತ್ತ ನಿನಗ ಅರ್ಜಿ ಹಾಕಿ ಮುಗಿಸಿನಪ್ಪ ಇನ್ನೇನ್ ನೌಕರಿ ಕಲ್ಪನೆ ಬರೋದು ಅಷ್ಟ ಉಳ್ದೈತಿ ನೌಕರಿ ಪಕ್ಕನ ತಿಳ್ಕೊ ಯಾಕಂದ್ರ ನೀವು ಹುಟ್ಟಿದ ಅಂತ ಶುಭ ಐತಿ ಶುಭ ಸೂಚಕ ಐತಿ ಅಷ್ಟು ತಗೊಳ್ಬೇಡಪ್ಪ ಒಂದು ರೊಕ್ಕ ಹಾಕಿ ನೀ ಏನೇನೋ ಹೇಳ್ತಿದ್ದಲ್ಲಪ್ಪ ಅದು ತಗೊಳ್ಬೇಡಪ್ಪ ತಗೋ ತಿನ್ಬೇಕು ನಿನಗೆ ಎಷ್ಟು ಬೇಕು ಅಷ್ಟು ತಗೋ ಆಯ್ತು ನಿನ್ನ ಹತ್ರ ಇಡು ಆಯ್ತು ಅಪ್ಪ ಏನಪ್ಪ ಒಂಚೂರು ರೊಕ್ಕ ಬೇಕಾಗಿತ್ತಪ್ಪ ರೊಕ್ಕ ನೀವು ದುಡಿದ್ ನಿನ ರೊಕ್ಕ ಕೂಳಿಗೆ ನಿನಗ ಸಾಕಾಗುದಿಲ್ಲ ರೊಕ್ಕ ತಾಗಿತ್ತಪ್ಪ ಸ್ವಲ್ಪ ರೊಕ್ಕ ಬೇಕಾಗಿತ್ತು ಕೊಡ್ಲಾ ರೊಕ್ಕ ಎದಕ್ ಬೇಕಾಗಿತ್ತು ಹೇಳಿ ಸಾಯ್
ಅಪ್ಪ ಒಂದೊಂದ್ ಜೋಡಿ ಅರಿತಿದ್ದಪ್ಪ ಇನ್ನೊಂದ್ ಜೋಡಿ ತಗೋಬರ್ತೀನಿ ಅದಕ್ಕೆ ಬೇಕಾಗಿತ್ತಪ್ಪ. ಹೊಸ ಅರ್ಬಿ ತಗೊಳವ ನನಗೆ ನಾವು ಹೊಸ ಅರ್ಬಿ ಖರ್ಚು ಮಾಡಕ್ ಆಗೋದಿಲ್ಲ. ನಿಮ್ಮ ಅಣ್ಣನು ಎಲ್ಲಾರ ಹಳೆ ಇರ್ಬಿಡ್ತಾವಲ್ಲ ಅವ್ನ ಹಾಕೋ. ಆಯ್ತಪ್ಪ ಅಣ್ಣವ್ರನ್ನ ಅರಿತಿದ್ರ ಹಾಕೋದು ನೋಡು. ಅಪ್ಪ ಅಪ್ಪ ಅಂತ ಸಿಡಿ ಬಾಯಿಂದ ಕರಿಬೇಡ. ನಿಂಗೆ ಎಷ್ಟು ಸಲ ಹೇಳಕ್ಕೆ ಹಲೋ ಹಲೋ ಅಭಿ ಹಲೋ ಅಭಿ ಏನು ಹೇಳ. ಹೌದು ಅಭಿ ಭಾಳ ಚಲೋ ಆಯ್ತು ನೋಡು. ಆದ್ರೆ ನಾ ಯಾಕೆ ರೆಡಿ ಆಗಬೇಕು? ನೀ ಹಂಗಿದ್ರ ಹೊಟ್ಟೆ ಈಗ ಹಾಕ್ಬಿಡು ಬರ್ತೀನಿ ಅಂತ ಹೇಳಿ ಈಗ. ಅದ್ರ ಚಿಂತೆ ಬಿಡು. 10 ಬಿಟ್ಟು 20 ಲಕ್ಷ ರೂಪಾಯಿ ಇರಲಿ. ಅದ್ರ ನೌಕರಿ ಎತ್ತಿದ್ರೆ ಸಾಕು ನಮಗಷ್ಟ. ಹೆಂಗೆ ಸಾಕಪ್ಪ ನೌಕರಿ ಹಚ್ಚೋದು ನಮ್ಮ ಕರ್ತವ್ಯ. ನೌಕರಿ ಹಚ್ಚಿದ ಬಳಿಕ ನನ್ನ ಮುಪ್ಪ ವಸ್ತಿ ಒಳಗೆ ನಿನ್ನ ಹತ್ರ ಬಂದ ಇರ್ತೀನಪ್ಪ ನಾನು. ಆಯ್ತು ನಾ ಇಲ್ಲೇ ಇಟ್ಕೊಂಡು ಗರಿಗರಿಗ ಭೇಟಿಯಾಗಿ ರೊಕ್ಕ ತನಿಖೆ ಮಾಡ್ಕೊಂಡು ಆದ್ರೆ ನಮ್ಮ ಕಾಣಲ್ಲ. ನಮ್ಮ ನೋಡ್ರಿ ಅಮ್ಮ ಇಟ್ಟಾಗಿಂದ ಹೊಲ ದೂರ ಐತಿ ಅದು. ಈಗ ಹೊಲ್ದಾಗ ಸ್ವಲ್ಪ ಬ್ಯಾಸರ ಕೊಡ್ತಿರಂಗಿಲ್ಲ ಹೊಲ್ದಾಗ ಏನು ಯಾಕ ನಾವ ಪಿತ್ತ ಬರಕತ್ತಲ್ಲ ಯಾಕಪ್ಪ ಇಷ್ಟ ಬಂದ್ರಿ? ನಾನು 2-3 ದಿವಸ ಊರಿಗೆ ಹೋಗ್ತಾನ. ನೀನು ಮನೆಯೊಳಗೆ ಹೋಗಬೇಡ. ಮತ್ತು ಹೊರಗೆ ಬಂದ ಅಲ್ಲೇ ಮಲ್ಕೋ. 2-3 ದಿವಸ ಊಟದ ವ್ಯವಸ್ಥೆ ನೀನೇ ಮಾಡ್ಕೋ. ಹೌದ್ರಿ 2-3 ದಿವಸ ನಾನು ಊರಿಗೆ ಹೋಗಿರ್ತೇನಪ್ಪ. ನಿನ್ನ ಹಾಸಿಗೆ ಹೊರಗೆ ಇಟ್ಟಿರ್ತಾನ. ಅವ್ನು ತೊಗೊಂಡು ಹೋಗಿ ಅಲ್ಲೇ ಹೊರಗೆ ಮಲ್ಕೋ. ಊಟದ ವ್ಯವಸ್ಥೆ ಏನೈತೆ ನೋಡು. ನೀ ಏನು ಬೇಕಾದ್ ನೀನೇ ಮಾಡ್ಕೋ. ನಮ್ಮನ್ನ ಏನಾರು ನೌಕರಿ ಹತ್ತಿರ್ಬೇಕು. ಅದಕ್ಕೆ ನಾ ಹಿಂಗೆ ಮಾಡೋಣ ಬಟ್ ಆಗೋದಕ್ಕೆ ನಾ ಅಪ್ಪ ನಮ್ಮನ್ನ ಚಲೋ ಇದ್ರೆ ಸಾಕು ಬರೀ ಅವ್ರ ಊಟದ 2 ದಿನ ಯಾಕೆ ಕಿಚ್ಚ ಮಾಡ್ದ. ನಾವು ಕಟ್ಟಿ ಮಲ್ಕಾದ್ರೆ ಅಂಗಡಿ ಎಗ್ರೆಸ್ ಹಾಕಿ 2 ದಿನ ಎಗ್ರೆಸ್ ತಿಂದ್ರೆ ಆಗ್ತದ. ಅದಕ್ಕೆ ಅದ್ರದ್ದು ಹಾಂ ದುಡಿದ್ರ ನಾ ಊರಿಗೆ ಹೋಗ ಖಾಸಗಿ ಬೇಡ ದುಡಿದ್ರು ನೀ ಮತ್ತೆ ಒಳಗಿನ ಕಾಲ ಕೆಂಪಿ ನಡೆಸಿ ಮತ್ತೆ ಹೋಗ್ಲಾ? ಇಲ್ಲಪ್ಪ ಮನೆ ಭಾಳ ಹೊಲಸಾಗಿತ್ತು. 2-3 ದಿನ ಆಗಿತ್ತ ಮನೆ ತೆಗೆದಿರ್ಕಿಲ್ಲ. ಅದಕ್ಕೆ ಸ್ವಚ್ಛ ಮಾಡಕ್ಕಂತ ಇಲ್ಲಿ ತೆಗಿದ್ನಪ್ಪ. ತಗೋಬೇಕಾಗ್ತಿಲ್ಲ ನೀ ಇನ್ನೊಮ್ಮೆ ನಾ ಎಲ್ಲ ಬರಕ್ ಹೋಗ್ಬೇಡ. ನಡಿ ಮನೆ ಬಿಟ್ಟು ಹೊರಗೆ ನಡಿ. ನೀನು ಮನೆ ಸನಿಕ ಬಂದೀನಿ. ಅಪ್ಪ ಅಪ್ಪನೂ ಇಲ್ಲ ಗಿಪ್ಪನೂ ಇಲ್ಲ. ನನಗ ಒಬ್ಬ ಮಗ. ನೀನ್ ಮಗ ಅಲ್ಲ. ಮನೆ ಬಿಟ್ಟು ಹೋಗ್ಬೇಡ. ನಡಿ. ಮನೆ ಸನಿಕ ಬಂದೀನಿ ದರಿದ್ರ. ಯಾರ ಕಡೆ ಹೋಗಿ ಅವ್ರ ಕಡೆ ಹೋಗ್ಲಿ ಈಗ ಬೇಡ. 2-3 ದಿನ ನಾನು ಊರು ಬಿಟ್ರೆ ಅದು ನೋಡ್ತೀವಿ. ಇಲ್ಲಿ ಕುಂತಿಲ್ಲ. ನೀನ್ 2-3 ದಿನ ಭೇಟಿಯಾಗಿಲ್ಲ. ಊರಿಗೆ ಹೋಗಿದ್ ಬಾ. ನೀವು ಊರಾಗಿಲ್ದಾಗ ನಿಮ್ಮ ಅಣ್ಣ ಎಲ್ಲಾ ಆಸ್ತಿ ಪತ್ರ ಸಹಿ ಮಾಡ್ಸ್ಕೊಂಡ್ಬಿಟ್ಟಾನ. ನಮ್ಮ ಅಪ್ಪಂದ ಎಲ್ಲ ಬರ್ಕೊಂಡ ಹೊರ ಹಾಕ್ಯಾನ ಮನಿ ಬಿಟ್ಟ. ನಮ್ಮ ಅಣ್ಣ ಹಿಂಗ್ ಮಾಡಿದ. ಮೂರು ನಿಮ್ಮ ಅಣ್ಣ ಹೆಣ್ಣು ಕೊಟ್ಟಾರಲ್ಲ ಅವರೇ ಎಲ್ಲ ಇದನ್ನ ಮಾಡ್ಯಾರ. ಇದನ್ನ ಹೆಣ್ಣು ಕೊಟ್ಟಿಕ್ಯಾರ, ನೌಕರಿ ಹೆಚ್ಚಿಸ್ಯಾರ, ಎಲ್ಲ ಆಸ್ತಿ ಪತ್ರ ಬರ್ಸ್ಕೊಂಡ್ಕ್ಯಾರ.
ನಿಮ್ಮ ಅಪ್ಪನ ಅನಾಥಾಶ್ರಮಕ್ಕೆ ಇಡಾಕ ಅವರ ಪ್ಲಾನ್ ಮಾಡಿದಾರೆ ಇದನ್ನ ಹಂಗಿದ್ರೆ ಅಪ್ಪ ಇಲ್ಲದ ಅವ ಅನಾಥಾಶ್ರಮ ಕಡೆ ಹೋಗ್ಯಾರ ಒಟ್ಟು ಕರ್ಕೊಂಡಿಕ್ಯಾರ ಹಂಗಿದ್ರೆ ಬಾ ನಾವು ಅಂದ್ರೆ ನಂದು ಕೆಲಸ ಐತಿ ಮುಂದೆ ನಡಿ ನಾ ಬರ್ತೀನಿ ಮಕ್ಕಳ ಯಾಕೆ ಓಡಾಕತ್ತಿ ಯಾಕಿಲ್ರಿ ಹೊರಗಿರಲ್ರಿ ಆತ್ ಬಿಡಿ ನೀ 2-3 ದಿನ ಕಂಡಿಲ್ಲ ಎಲ್ಲಿ ಹೋಗಿದ್ವು ಊರು ಇದೀನಿ ನೋಡ್ರಿ ನಮ್ಮ ಅಪ್ಪ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ್ರಿ ನಿಮ್ಮ ಅಪ್ಪ ನೀನು ಮನೆ ಬಿಟ್ಟು ಹೊರಗೆ ಹಾಕಿದ ಯಾರ್ದ ಪ್ರೀತಿ ಮಗನ ಮಾತು ಕೇಳಿ ನಿಮ್ಮ ಅಣ್ಣನ ಮಾತು ಕೇಳಿ ಹೊರಗೆ ಹಾಕಿದ ಕರೆ ಏನಾಗಿತ್ತು ಗೊತ್ತಾನ ನಾವೆಲ್ಲ ಅಣ್ಣ ಓಸಿದಿಂದ ಸಹಿ ಮಾಡಿಸ್ಕೊಂಡು ಎಲ್ಲ ಆಸ್ತಿ ತನ್ನ ಹೆಸರು ಬರೆಸ್ಕೊಂಡು ಅವ್ನು ಏನ್ ಕೇಳಿದಂಗೆ ಕೇಳಿ ಅಲ್ಲೇ ಮದುವೆಯಾಗಿ ದೊಡ್ಡ ಖುಷಿಯಿಂದ ನಿಮ್ಮ ಅಪ್ಪ ಓಡಾಡ್ತಿದ್ದಲ್ಲ ಈಗ ಅವನ ಅನಾಥಾಶ್ರಮ ಸೇರ್ಸಾಕೊಂಡಿಲ್ಲ ನಾವು ಏನ್ ಮಾಡಿದ್ವು ಕೆಲಸ ಇದೇ ಮಾಡಿ ಎಲ್ಲಿ ಹೋಗಾಕ್ತಾ ಇರಲಿಲ್ಲ ಇಲ್ಲೇ ಇದರಲ್ಲಿ ನೋಡಿದ್ನಿ ಅಪ್ಪ ಇಲ್ಲೇ ನೋಡಿ ಕುಂದಷ್ಟು ಹೋಗಿ ನೋಡಲಿ ನೋಡಿ ಹೇಳ್ತಿ ತೆಗ್ದ ವಿಚಾರ ಮಾಡಬೇಡ ನಮ್ಮ ಹೊಲದಾಗ ತೆಗ್ದ ಮದನ್ ಮಾಡಿ ಕಂಸೆಟ್ ಕರೀತೈತಿ ಮುಂದೆ ಏನು ಹೋಗಿ ಕರ್ಕೊಂಡು ಕುಂತಿದ್ರಪ್ಪ ಆಗ ನೋಡಿ ಹೋಗಪ್ಪ ಏನ್ ಚಾನ್ಸ್ ಹೋಗಿ ಕರ್ಕೊಂಬಪ್ಪ ಏನ್ ಮಾಡ್ತೀರಿ ದೊಡ್ಡ ಮಗಗ ಬಂಗಾರ ಬೆಳ್ಳಿ ರೊಕ್ಕ ಆಸ್ತಿ ಆದ್ರ ಈ ಮುತ್ತಗ ಅವ್ರ ಅಪ್ಪನ ಆಸ್ತಿ ಇಂಥ ಮಕ್ಕಳು ಹುಟ್ಟುದ್ರಿ ಕೋಟಿಗೊಬ್ಬರ್ರಿ ಕರ್ಕೊಂಬಾರ ಅಪ್ಪ 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 ಮತ್ತು ಬಂದ ಬಿಟ್ಟೆ ಅಲ್ಪ ನಾನು ಶನಿ ಅನ್ನಿ ದರಿದ್ರ ಅಂತನ್ನಿ ಏನೆಲ್ಲ ಅಂತಂದ್ರು ಮತ್ತು ನನ್ನ ಪ್ರೀತಿಯಿಂದ ಎಷ್ಟು ಹತ್ಕೊಂಡು ಮಾತಾಡ್ತೀನಿ ಅಲ್ಪ ಆ ಮಗ ಇದ್ದೆಲ್ಲ ಆಸ್ತಿ ಎಲ್ಲ ಕಟ್ಕೊಂಡು ನನ್ನ ಅನಾಥ ಆಶ್ರಮಕ್ಕೆ ಬರೆದು ಕೊಟ್ಟಂಗೆ ಮಾಡಾಕತ್ತಿದ್ದ 4 ಮಂದಿ ಅಲ್ಲಿ ಹಿರಿಯರು ಕುಡಿತಾರ ನಾನು ಬಿಡಿಸಿ ನಾ ಇರಾಕಾಗ್ಲಿ ಯಾಕಪ್ಪ ಅನಾಥಾಶ್ರಮ ನಾ ದುಡುಕ್ ಸಾಕ್ತೀನಿ ಬಾಪ ಇಲ್ಲೇ ಗೌಡ್ರು ಹೊಲ್ದಾಗ ಇಲ್ಲೇ ಇರೋ ಬಾ ನಾ ಇಬ್ರು ಕೂಡಿ ಬಾಪ ನಾ ದುಡುಕ್ ಸಾಕ್ತೀನಿ ಬಾಪ ಸ್ವಲ್ಪ ನಿನಗೆ ಒಂಚೂರು ಆಸ್ತಿನೂ ಹಾಕಲಿಲ್ಲಲ್ಲ ನಾನು ಆದರೂ ನೀ ಸಾಕ್ತನಂತ ಹೇಳ್ತೀಯಲ್ಲ ಅನ್ನಾಗ ಹಣ ಬಂಗಾರ ಅದ ಆಸ್ತಿ ಆಗೈತಪ್ಪ ನನಗ ನೀನ ದೊಡ್ಡ ಆಸ್ತಿ ಪಾಪ ಹೋಗುನು ಹಣ ರೊಕ್ಕ ಹಿಡಿದಿ ಅವ್ನ ಅದ ಆಸ್ತಿ ಆದ್ರ ನನ್ಗೆ ನೀನ ಆಸ್ತಿಪ್ಪ ಮುತ್ತು ಈ ಒಂದು ಕಿರುಚಿತ್ರ ನೋಡಿ ಆನಂದಿಸಿದಿರಿ, ಸಂತೋಷಿಸಿದಿರಿ, ಎಲ್ಲ ಮಾಡಿದಿರಿ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಯಾದರೂ ತಪ್ಪಿದಲ್ಲಿ ಕ್ಷಮಿಸಿರಿ. ಜೈ ಹಿಂದ್, ಜೈ ಕರ್ನಾಟಕ.